ನಮಸ್ತೆ ವೀಕ್ಷಕರೇ, ಸೂರ್ಯೋದಯ ಡಿ.ಆರ್ ಚಾನಲ್ಗೆ ಸ್ವಾಗತ. ಇವತ್ತು ನೋಡಿ ನಾವು ಮಂಡಕ್ಕಿ ಉಂಡೆ ಮಾಡ್ತಾಯಿದ್ದೀವಿ. ಇದು ತುಂಬ ಸಿಂಪಲ್, ಒಂದು 10 ನಿಮಿಷದಲ್ಲಿ ಬೇಗ ಪ್ರಿಪೇರ್ ಮಾಡಿಬಿಡ್ಬೋದು. ನೋಡಿ, ಮಂಡಕ್ಕಿ ನಾವು ಉಂಡೆ ಕಟ್ಲಿಕ್ಕೆ ತೊಗೊಂಡ್ರೆ ಮೆತ್ತಗಿರೋ ತೊಗೋಬಾರ್ದು, ಸ್ವಲ್ಪ ಗರಿ ಇರೋ ತೊಗೋಬೇಕು. ಹಂಗಾದರೆ ಮಂಡಕ್ಕಿ ಉಂಡೆ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಬೆಲ್ಲ ಕೂಡ ನಾವು ಅದು ಸ್ವಲ್ಪ ಮೆತ್ತಗೆ ಇರಬೇಕು. ಈ ಥರ ಅಚ್ಚು ಬೆಲ್ಲದಲ್ಲಿ ತೊಗೋಬೇಕು, ಇಲ್ಲಾಂದರೆ ಇದರಲ್ಲೇ ಇನ್ನು ಪ್ಯೂರ್ ಬೆಲ್ಲ ಕೂಡ ಸಿಗುತ್ತೆ, ಚಿಕ್ಕ ಅಚ್ಚಿರುತ್ತಲ್ಲ ಆ ಥರದ್ದೇ ತೊಗೋಬೇಕು. ಅದಾದರೆ ಉಂಡೆ ಕಟ್ಟುವಾಗ ನಮಗೆ ಪಾಕ ಮಾಡಿ ಕಟ್ತಾ ಇರ್ತೀವಲ್ಲ, ಈಸಿ ಆಗುತ್ತೆ. ಇನ್ನು ಉಂಡೆ ಬರುತ್ತೆ, ಅದು ಆದರೆ ಅದು ಬೇಗ ಅಷ್ಟು ಉಂಡೆ ಕಟ್ಟಲಿಕ್ಕೆ ಬರೋದಿಲ್ಲ. ನೋಡಿ, ನಾನು 1 ಕಪ್ಪು ಬೆಲ್ಲ ತೊಗೊಂಡಿದ್ದೀನಿ. ನಾವು 1 ಕಪ್ಪು ಬೆಲ್ಲ ತೊಗೊಂಡ್ರೆ ಅದೇ ಸೇಮ್ ಮೆಜರ್ಮೆಂಟಲ್ಲಿ 5 ಕಪ್ಪು ಮಂಡಕ್ಕಿ ಹಾಕ್ಕೋಬೇಕಾಗುತ್ತೆ. ಹಂಗಿದ್ರೆ ಕರೆಕ್ಟಾಗಿ ಆಮೇಲೆ ಉಂಡೆ ಚೆನ್ನಾಗಿ ಬರುತ್ತೆ, ಕರೆಕ್ಟಾಗಿ ಏನು ಹೆಚ್ಚು ಕಮ್ಮಿ ಆಗೋದಿಲ್ಲ. 1 ಕಪ್ಪು ಕರೆಕ್ಟಾಗಿ ನಾನು ಬೆಲ್ಲ ತೊಗೊಂಡಿದ್ದೀನಿ ಇದಕ್ಕೆ. ನೋಡಿ, ಈ ಥರ ಅದಕ್ಕೆ ಎಷ್ಟು ಬೇಕಾಗುತ್ತೆ ಅಂತ ಹೇಳಿ ನೋಡಿ. 1 ಅಚ್ಚು ಫುಲ್ ಹೋಗಿದೆ, ಮತ್ತು ಇನ್ನೊಂದು ಸ್ವಲ್ಪ ಇನ್ನೊಂದು 1/4 ಅಚ್ಚು, ಇನ್ನೊಂದರಲ್ಲಿ 1 1/4 ಅಚ್ಚು ಹೋಗಿದೆ. 1 1/4 ಅಚ್ಚಷ್ಟು ಹೋಗುತ್ತೆ 1 ಲೋಟಕ್ಕೆ. ಇದಕ್ಕೆ ನಾವು ಟೀ ಗ್ಲಾಸ್ ಬರುತ್ತಲ್ಲ, ಅದರಲ್ಲಿ 1/4 ಕಪ್ ಅಷ್ಟು ಹಾಕಿಲ್ಲ ನಾನು ನೀರು, ಒಂದು ಸ್ವಲ್ಪ ಹಾಕ್ಬೇಕಷ್ಟೇ ನೀರು, ತುಂಬ ಜಾಸ್ತಿ ಹಾಕಬಾರ್ದು. ನೋಡಿ, ಇದನ್ನು ನೀಟಾಗೆ ನಾವು ಕೈ ಆಡಿಸ್ತಾ ಇರಬೇಕು. ಬೆಲ್ಲ ಪೂರ್ತಿ ಕರಗಬೇಕದು ಉಂಡೆ ಕಟ್ಟಲಿಕ್ಕೆ. ನೋಡಿ, ಈ ಥರ ನಾನೆಲ್ಲ ಕಟ್ ಮಾಡಾಕಿರೋದ್ರಿಂದ ಇನ್ನೂ ಬೇಗನೆ ಕರಗುತ್ತೆ. ಇದು ತುಂಬ ಚೆನ್ನಾಗಿ ಆಗುತ್ತೆ ತಿನ್ನಬೇಕಾದ್ರೆ. ಗರಿಯೂ ಇರುತ್ತಲ್ಲ ಮಂಡಕ್ಕಿ, ಆ ಉಂಡೆಗೆ ತುಂಬ ಸ್ವೀಟು ಆಗೋದಿಲ್ಲ, ಕಮ್ಮಿನೂ ಆಗೋದಿಲ್ಲ, ಕರೆಕ್ಟಾಗಿರುತ್ತೆ. 1 ಕಪ್ಪು ಬೆಲ್ಲಕ್ಕೆ 5 ಕಪ್ಪು ಮಂಡಕ್ಕಿ ತೊಗೊಂಡಿದ್ದೀನಲ್ವಾ. ನೋಡಿ, 5 ಕಪ್ಪು ಮಂಡಕ್ಕಿ, ಗರಿ ಇದೆ ಮಂಡಕ್ಕಿ, ಚೆನ್ನಾಗಿರುತ್ತೆ ಉಂಡೆ ತಿನ್ನಲಿಕ್ಕೆ. ಒಂದು ಸ್ವಲ್ಪ ತುಪ್ಪ ಇಟ್ಕೊಂಡಿದ್ದೀನಿ ನಾನು, ಹಚ್ಚಬೇಕಾದ್ರೆ ನೋಡಿ, ಇನ್ನು ಪ್ರೆಸ್ ಮಾಡಿದರೆ ಅದು ಒಡೆದೋಗ್ಬಿಡ್ಬೇಕು ಮಂಡಕ್ಕಿ, ಅಷ್ಟು ಚೆನ್ನಾಗಾಗುತ್ತೆ ತಿನ್ನಲಿಕ್ಕೆ ಉಂಡೆ ಕಟ್ಟಿದಾಗ. ಮಕ್ಕಳು ಮಾತ್ರ ತುಂಬ ಇಷ್ಟಪಟ್ಟು ತಿಂತಾರೆ ಮಂಡಕ್ಕಿ ಉಂಡೆ. ಕೆಲವೊಬ್ಬರು ಇದಕ್ಕೇ ಉಂಡೆ ಕಟ್ಟಬೇಕಾದ್ರೆ ಹುರ್ಗಡ್ಲೆ ಪುಡಿ ಕೂಡ ಹಾಕಿ ಕಟ್ತಾರೆ. ನಾನು ಆ ಥರ ಏನೂ ಹಾಕ್ತಾಯಿಲ್ಲ, ಈಸಿಯಾಗಿ ಮಾಡ್ಕೊಂಬಿಡ್ಬೋದು. ನೋಡಿ, ಈ ಥರ ಕೈ ಆಡಿಸ್ತಾನೆ ಇರಬೇಕು. ನಿಮ್ಗೇನಾದರೂ ಕೆಲವೊಂದೊಂದು ಬೆಲ್ಲದಲ್ಲಿ ಕಲ್ಲು ಎಲ್ಲ ಇರುತ್ತೆ, ಆಮೇಲೆ ಕಡ್ಡಿ ಇರುತ್ತೆ. ಹಂಗೇನಾರು ಇದ್ದರೆ ನೀವು ಸೋಸ್ಬಿಟ್ಟು, ಒಂದು ಮೀಡಿಯಮ್ ಬೆಲ್ಲ ಕರಗಿದ ತಕ್ಷಣ ಸೋಸ್ಬಿಟ್ಟು ಇನ್ನೊಂದು ಬಾಣಲಿಯಲ್ಲಿ ನೀವು ಹಾಕ್ಕೊಂಡು ಮಾಡ್ಕೋಬೋದು. ನೋಡಿ, ಇದು ಬೆಲ್ಲ ಚೆನ್ನಾಗಿದೆ, ನಾನು ಆಗಾಗ ಸೋಸ್ತಾ ಇಲ್ಲ. ನೋಡಿ, ನೀಟಾಗಿ ಆದಷ್ಟು ನಾವು ಕೈ ಆಡಿಸ್ತಾ ಇರಬೇಕು. ಬೆಲ್ಲ ನೀಟಾಗಿ ಹೋದ್ಮೇಲೆ ಚೆನ್ನಾಗಿ ಕುದಿ ಬರುತ್ತೆ ಅದು. ನೋಡಿ, ಕೈ ಆಡಿಸ್ತಾನೇ ಇದ್ದೀನಿ ನಾನು. ಉಂಡೆ ಬೆಲ್ಲದ ಐಟಮ್ಸ್ ತಿನ್ನೋದ್ರಿಂದ ನಮಗೂ ಕೂಡ ಒಳ್ಳೆಯದೇ. ನೋಡಿ, ತುಂಬ ಚೆನ್ನಾಗಿರುತ್ತೆ. ನೋಡಿ, ನೀಟಾಗಿ ಕಲಿಸ್ತಾ ಇದ್ದೀನಿ. ಅದು ಅಂಟು ಬರಬೇಕು ಚೆನ್ನಾಗಿ. ನಿಮಗಿದು ಹೆಂಗೆ ಅಂತ ಗೊತ್ತಾಗಬೇಕು ಅಂದರೆ ನಾನು ಇದಕ್ಕೊಂದು ಟ್ರಿಕ್ ಹೇಳ್ಕೊಡ್ತೀನಿ. ಉಂಡೆ ಕರೆಕ್ಟಾಗಿ ಕಟ್ಟೋಷ್ಟು ಬೆಲ್ಲ ಕುದಿಯುತ್ತೆ ಅಂತ ಅಂದರೆ, ಇವಾಗ ನಾವು ರೆಡಿ ಇದೆ ಪಾಕ ಅಂತ ನಮಗೆ ಗೊತ್ತಾಗಬೇಕಲ್ವಾ. ನೀಟಾಗಿ ಇದು ಕುದಿಬೇಕಾದ್ರೆ ನಾವು ಒಂದು ಬೌಲಲ್ಲಿ ನೀರು ತೊಗೊಂಡ್ಬಿಟ್ಟು ಅದಕ್ಕೆ ಹಾಕಿ ಚೆಕ್ ಮಾಡಬೇಕು. ಇಲ್ಲಾಂದರೆ ನಾವು ಈಗ ಕೂಡ ಅದು ಫುಲ್ಲು ಎಳೆ ಬರಬೇಕು ನೀಟಾಗೆ. ನೋಡಿ, ಒಂದೆಳೆ ಪಾಕ ಅಂತಾರಲ್ಲ ಆ ಥರ ಬೇಡ, ಫುಲ್ಲು ಅದು ಬರಬೇಕು. ನಿಮಗೆ ಅದು ಗೊತ್ತಾಗಿಲ್ಲ ಅಂದರೆ ಈ ಥರ ಒಂದು ಸ್ವಲ್ಪ ನೀರು ತಗೊಂಡು ಅದಕ್ಕೆ ಆ ಪಾಕನ ಹಾಕ್ಬಿಟ್ಟು ನೋಡಿದರೆ ಅದು ಉಂಡೆ ಥರ ಬರುತ್ತೆ. ಇದಿನ್ನೂ ಸ್ವಲ್ಪ ಬರಬೇಕು, ಹಾಗಾಗಿ ನಾನು ಇನ್ನು ಮತ್ತೆ ಕೂಡಿಸ್ತಾ ಇದ್ದೀನಿ. ನೋಡಿ, ನೀಟಾಗಿ ಅದು ಉಂಡೆ ಥರ ಬರಬೇಕು, ಅದೆಲ್ಲ ನೀರೊಳಗೆ ಮಿಕ್ಸ್ ಆಗಬಾರ್ದು. ಉಂಡೆ ಬರುತ್ತೆ ಅದು ನೀಟಾಗೆ. ಉಂಡೆ ಬಂತು ಅಂದರೆ ಪಾಕ ರೆಡಿ ಇದೆ ಅಂತ ಹೇಳಿನೇ. ನೋಡಿ, ಈ ಥರ ಪಾಕ ಬಂದಿದೆ ಅಂದರೆ ನಾವು ಆರಾಮಾಗಿ ಉಂಡೆ ಕಟ್ಟೋದಕ್ಕೆ ಅದು ರೆಡಿ ಇದೆ ಪಾಕ ಅಂತ ಹೇಳಿ. ಈಗ ನಾನು ಇದಕ್ಕೆ ಮಂಡಕ್ಕಿ ಹಾಕ್ಕೊಳ್ತೀನಿ. 5 ಕಪ್ಪು ಮಂಡಕ್ಕಿ ಹಾಕ್ಕೋತಾ ಇದ್ದೀನಿ.
ಅದು ನಾವು ನೀಟಾಗಿ ಕೈ ಆಡಿಸ್ಕೋಬೇಕು. ಸಣ್ಣ ಉರಿ ಇಟ್ಕೊಂಡ್ಬಿಟ್ಟು ನೀಟಾಗಿ ಕೈ ಆಡಿಸ್ಕೊಂಡ್ಬಿಟ್ರೆ ಕಟ್ಟೋದು ತುಂಬ ಈಸಿ ಆಗುತ್ತೆ. ಸ್ವಲ್ಪ ನೀರು ಇಟ್ಕೊಂಡಿರಿ ಕೈಗೆ ಎತ್ಕೊಳ್ಳೋದಕ್ಕೆ. ಹಾಗೆಯೇ ನಾನು ಸ್ವಲ್ಪ ತುಪ್ಪ ಕೂಡ ಇಟ್ಕೊಂಡಿದ್ದೀನಿ, ನೀರು ಮತ್ತು ತುಪ್ಪ. ಬಿಸಿ ಬಿಸಿ ಇರುತ್ತಲ್ಲ, ಅದು ಆವಾಗಲೇ ತೊಗೊಂಡು ಕಟ್ಬಿಡಬೇಕು, ತಣ್ಣಗೆ ಬಿಡಬಾರ್ದು. ನೋಡಿ ಈ ಥರ ನೀಟಾಗಿ ನಾವು ಕಟ್ಕೋಬೇಕು. ಕೈಗೆ ಅಂಟ್ಕೊಳ್ತಾ ಇರುತ್ತೆ ಅದು, ಹಾಗಾಗಿ ನಾನು ಸ್ವಲ್ಪ ಅಲ್ಲಿ ನೀರು ಕೂಡ ಇಟ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಸ್ಟಾರ್ಟಿಂಗ್ ಅಲ್ವಾ, ಅದು ಸ್ವಲ್ಪ ಬಿಸಿ ಬಿಸಿ ಇದೆ, ಹಾಗಾಗಿ ಕೈ ಸುಡ್ತಾ ಇರುತ್ತೆ. ನೋಡಿ ಈ ಥರ ತುಂಬ ಚೆನ್ನಾಗಿ ನೋಡಿ. ಈಗ ಸ್ವಲ್ಪ ಒಂದು ಮೀಡಿಯಮ್ ತಣ್ಣಗಾಗಿದೆ ಅಲ್ಲ, ಹಾಗೆ ತುಂಬ ಪ್ರೆಸ್ ಮಾಡೋದೇ ಬೇಡ, ಹಾಗೆ ಉಂಡೆ ಆಗೋಗುತ್ತೆ. ಮಕ್ಕಳು ಮಾತ್ರ ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ ತುಂಬ ಈಸಿಯಾಗಿ ಕಟ್ಕೊಂಡ್ಬಿಡ್ಬೋದು. ಸ್ಟಾರ್ಟಿಂಗ್ ಸ್ವಲ್ಪ ಕಟ್ಟೋರಿಗೆ ಸ್ವಲ್ಪ ಬಿಸಿ ಬಿಸಿ ಇರುತ್ತಲ್ಲ, ಹಾಗಾಗಿ ಸ್ವಲ್ಪ ಪೇನ್ ಆಗುತ್ತೆ. ತಿನ್ನೋದಕ್ಕೆ ಮಾತ್ರ ಚೆನ್ನಾಗಿರುತ್ತೆ ಮಂಡಕ್ಕಿ ಉಂಡೆ. ನೋಡಿ ಅದು ತಣ್ಣಗಾದ್ಮೇಲೆ ನೋಡಿ ಹಿಂಗೆ ಡೈರೆಕ್ಟಾಗಿ ಸ್ವಲ್ಪ ಇದಾಗಿದೆಯಲ್ಲ, ತೊಗೊಂಡು ಹಾಗೆ ಇದು ಮಾಡಿಬಿಟ್ರೆ ಉಂಡೆ ರೆಡಿ ಆಗಿಬಿಡುತ್ತೆ. ಕಟ್ಟೋಕ್ಕೂ ತುಂಬ ಕಷ್ಟ ಆಗೋಲ್ಲ. ಆಮೇಲೆ ನಾವು ಸ್ವಲ್ಪ ಕೈ ಹಸಿ ಮಾಡ್ಕೋಬೇಕು, ಇಲ್ಲಾಂದರೆ ತುಪ್ಪ ಆದರೂ ಹಚ್ಕೋಬೇಕು. ಹಂಗಿದ್ರೆ ಕೈಗೆ ಅಂಟ್ಕೊಳ್ಳೋದಿಲ್ಲ, ಕಟ್ಟೋದಕ್ಕೂ ಕಷ್ಟ ಆಗೋದಿಲ್ಲ. ಅದೆಲ್ಲರ ನಿಮಗೆ ಸ್ವಲ್ಪ ಬಾಣಲಿಗೆ ಮಂಡಕ್ಕಿ ಅಂಟ್ಕೊಂಡಿದೆ ಅನಿಸಿದರೆ ಮತ್ತೆ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ, ಮತ್ತೆಲ್ಲ ಬಿಟ್ಕೊಳ್ಳುತ್ತೆ. ಅವಾಗ ಮತ್ತೆ ನೀವು ತಗೊಂಡು ಕಟ್ಕೋಬೋದು. ನೋಡಿ ರೆಡಿಯಾಗಿದೆ ಮಂಡಕ್ಕಿ ಉಂಡೆ. ಚೆನ್ನಾಗಿರುತ್ತೆ, ಒಮ್ಮೆ ನೋಡಿ ನೀವು ಕೂಡ ಟ್ರೈ ಮಾಡಿ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಆಗಿದೆ.